ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಐ ಸೋಲ್ ಬ್ಯೂಟಿ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಯೂಟ್ಯೂಬ್ ಚಾನಲ್ಗೆ ತುಂಬ ಹೇರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಹಾಗೂ ಸ್ಕಿನ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಸೊ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡಿರೋದು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಅದೇನಪ್ಪ ಅಂತಂದರೆ ನೀರು. ಎಲ್ಲರಿಗೂ ಗೊತ್ತು, ನೀರು ಕುಡಿಯೋದ್ರೆ ತುಂಬ ಒಳ್ಳೆಯದು, ಅದು ಹೇರಿಗೆ ತುಂಬ ಒಳ್ಳೆಯದು, ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಆ್ಯಂಡ್ ಟು ಮೇಂಟೈನ್ ಓವರ್ ಆಲ್ ಹೆಲ್ತ್ ನೀರು ತುಂಬ ಒಳ್ಳೆಯದು ಅಂತ. ಬಟ್ ಆ ನೀರು ಕುಡಿಯೋದ್ರಿಂದ ಇರುವ ಸೈಂಟಿಫಿಕ್ ರೀಸನ್ ಏನು, ನಾವು ಏನಕ್ಕೆ ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಅದರಿಂದ ಯಾವ ರೀತಿಯ ಅನುಕೂಲತೆಗಳು ನಮ್ಮ ಶರೀರಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಮಾಲ್ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀರು ಕುಡಿಯುವುದು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ನಾವು ಎಷ್ಟು ಆಹಾರವನ್ನು ಸೇವಿಸ್ತೀವೋ, ಪ್ರೋಟೀನ್, ವಿಟಮಿನ್ಸ್, ಅಮೈನೋ ಆಸಿಡ್ಸ್, ಹೀಗೆ ತುಂಬ ಪೌಷ್ಟಿಕಾಂಶತೆ ಉಳ್ಳ ಆಹಾರವನ್ನು ನಾವು ಸೇವಿಸ್ತೀವಿ. ಬಟ್ ಆ ಆಹಾರ ನಮ್ಮ ತಲೆಗೆ ಅಥವಾ ನಮ್ಮ ಕೂದಲಿಗೆ ಹಾಗೂ ನಮ್ಮ ಸ್ಕಿನ್ನಿಗೆ ರೀಚ್ ಆಗಬೇಕು ಅಂತಂದರೆ ಆ ಒಂದು ಮೀಡಿಯಾಯಿಂದ ಅದು ಪಾಸ್ ಆಗಬೇಕು ಅಲ್ವಾ. ಸೊ ನ್ಯೂಟ್ರಿಷನ್ನಿಂದ ನಮಗೆ ಎನರ್ಜಿ ಸಿಗುತ್ತೆ, ಬಟ್ ಆ ಎನರ್ಜಿ, ಆ ನ್ಯೂಟ್ರಿಷನ್ನು ನಮ್ಮ ಎಂಡ್ ಪ್ರಾಡಕ್ಟ್ ಅಂದರೆ ಹೇರು ಮತ್ತು ಸ್ಕಿನ್ನಿಗೆ ರೀಚ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಬ್ಲಡ್ ಸ್ಟ್ರೀಮ್. ನಾವು ನೀರು ಸರಿಯಾಗಿ ಕುಡಿಯೋದ್ರಿಂದ ಆ ಬ್ಲಡ್ ಸ್ಟ್ರೀಮಲ್ಲಿ ಫ್ಲೋ ಪ್ರಾಪರ್ ಆಗಿ ಆಗುತ್ತೆ. ಆ ಪ್ಯಾಸೇಜ್ ಕ್ಲೀನ್ ಆಗಿ ಆಗೋದ್ರಿಂದ ನಮ್ಮ ಹೇರ್ ಫಾಲಿಕಲ್ಗೆ ನ್ಯೂಟ್ರಿಷನ್ ಇನಫ್ ಆಗಿ ಸಪ್ಲೈ ಆಗುತ್ತೆ. ಸೊ ನಾವು ಎಷ್ಟು ಪೌಷ್ಟಿಕಾಂಶತೆ ಉಳ್ಳ ಆಹಾರವನ್ನು ಸೇವಿಸ್ತೀವೋ ಅದ್ರ ಜೊತೆಗೆ ನಾವು ಎಷ್ಟು ನೀರನ್ನು ಕುಡಿಯುತ್ತೇವೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೇರ್ ರೀಗ್ರೋತ್ ಅಥವಾ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಡಲು. ಸೊ ಸೆಕೆಂಡ್ ಪಾಯಿಂಟ್, ಹೇರ್ ರೀಗ್ರೋತಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ವಾದ ಒಂದು ವಿಷಯವನ್ನು ನಾವು ತಿಳ್ಕೊಂಡ್ವಿ. ದ್ಯಾಟ್ ಈಸ್ ಸೀಬಮ್ ಪ್ರೊಡಕ್ಷನ್, ಅಥವಾ ತಲೆಯಲ್ಲಿ ಉತ್ಪತ್ತಿ ಆಗುವಂಥ ನೈಸರ್ಗಿಕವಾದ ಒಂದು ತೈಲ ಅಥವಾ ಆಯಿಲ್. ಆ ಆಯಿಲ್ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ವಾಟರ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ನೀರು ಕಡಿಮೆ ಕುಡಿದಾಗ ಅಲ್ಲಿ ಆಯಿಲ್ ಸಿಕ್ರಿಷನ್ ತುಂಬ ಕಡಿಮೆ ಆಗುತ್ತೆ, ಆ್ಯಂಡ್ ದ್ಯಾಟ್ ಮೈಟ್ ಬಿ ಎ ರೀಸನ್ ಫಾರ್ ಯುವರ್ ಸ್ಕೇಲಿ ಡ್ಯಾಂಡ್ರಫ್ ಅಥವಾ ಫ್ರೀಸಿನೆಸ್ ಹೇರ್ನಲ್ಲಿ ಆಗಬಹುದು, ಡ್ರೈನೆಸ್ ಆಗಬಹುದು, ತಲೆ ಹೊಟ್ಟು ಕೂಡ ಅದರಿಂದ ಜಾಸ್ತಿ ಆಗ್ಬೋದು. ನಿಮಗೆ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ಜಾಸ್ತಿ ಆದಾಗ ಅದು ಇಂಡಿಕೇಟ್ ಮಾಡುತ್ತೆ ನಿಮ್ಮ ಬೇರು ಗಟ್ಟಿಯಾಗಿ ಇಡಲು ಅಲ್ಲಿ ಭೂಮಿ ಸರಿಯಾಗಿಲ್ಲ. ಸೊ ಅದರಿಂದ ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ಬೋದು. ಆ ಹೇರ್ ಫಾಲ್ನ ತಡೆಗಟ್ಟಬೇಕು ಅಂತಂದರೆ ಹೇರ್ನಲ್ಲಿ ಪ್ರೊಡ್ಯೂಸ್ ಆಗುವಂಥ ಆಯಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಆಯಿಲ್ ಪ್ರೊಡಕ್ಷನ್ ನಾರ್ಮಲ್ ಆಗಬೇಕು ಅಂತಂದರೆ ನೀವು ಪ್ರಾಪರ್ ಆಗಿ ನೀರನ್ನು ಕುಡಿಲೇಬೇಕು. ಇದು ಎರಡನೇ ಇಂಪಾರ್ಟೆಂಟ್. ಸೊ ಮೂರನೇ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಹೇರ್ ನೀಟಾಗಿ ಗ್ರೋ ಆಗಬೇಕು ಅಂದರೆ ಹಾರ್ಮೋನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ನೀರನ್ನು ಕಡಿಮೆ ಕುಡಿದಾಗ ಸ್ಟ್ರೆಸ್ ಹಾರ್ಮೋನಲ್ಲಿ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾರ್ಟಿಸಾಲ್ ಹಾರ್ಮೋನ್. ಕಾರ್ಟಿಸಾಲ್ ಹಾರ್ಮೋನ್ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರೀತೇವೆ. ಸೊ ಅದು ದೇಹದಲ್ಲಿ ಜಾಸ್ತಿ ಆದಾಗ ಅದು ಹೇರ್ ರೀಗ್ರೋತ್ನ ಟಾರ್ಗೆಟ್ ಮಾಡುತ್ತೆ. ಅತಿಯಾದ ಹೇರ್ ಫಾಲ್ ಆಗಬಹುದು, ಮಿನಿಯೇಚರ್ ಅಂತ ಹೇಳ್ತೀವಿ, ಅಥವಾ ಶೆಡ್ಡಿಂಗ್ ಫೇಸ್ನ ಜಾಸ್ತಿ ಮಾಡುತ್ತೆ. ಸೊ ಅರ್ಲಿ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ, ಆ್ಯಂಡ್ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ ಕೂಡ ಅದರಿಂದ ಜಾಸ್ತಿ ಆಗುತ್ತೆ. ಸೊ ನೀರು ಪ್ರಾಪರ್ ಆಗಿ ಕುಡಿಯೋದ್ರಿಂದ ನಮ್ಮ ಸ್ಟ್ರೆಸ್ ಹಾರ್ಮೋನ್ ನಾರ್ಮಲ್ ಆಗಿರುತ್ತೆ, ಅಂದರೆ ಕಾರ್ಟಿಸಾಲ್ ಹಾರ್ಮೋನ್ ನಾರ್ಮಲ್ ಆಗಿರುತ್ತೆ. ದ್ಯಾಟ್ ವಿಲ್ ಮೇಂಟೈನ್ ಅವರ್ ಪ್ರಾಪರ್ ಹೇರ್ ರೀಗ್ರೋತ್, ಆ್ಯಂಡ್ ಅದು ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಅರ್ಲಿ ಏಜಿಂಗ್ ಕೂಡ ಆಗುತ್ತೆ. ಸೊ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ಸೊ ಎಷ್ಟು ನೀರು ಕುಡಿಬೇಕು ಅಂತಂದರೆ ಆಯುರ್ವೇದ ಹೇಳುತ್ತೆ. ಅದರಿಂದ ನಾವು ಇಂಪಾರ್ಟೆಂಟ್ ಆದ ಇನ್ನೊಂದು ವಿಷಯನೂ ನಾವು ತಿಳ್ಕೊಳ್ಳೋಣ. ಸೊ ಆಯುರ್ವೇದ ಟೆಲ್ಸ್ ವಾಟರ್ ಆ್ಯಸ್ ಅ ನೀರ್ ಆ್ಯಸ್ ಅ ಜೀವನ ಅಂತ ಹೇಳುತ್ತೆ. ಸೊ ನಮ್ಮ ಬದುಕಲು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ನೀರು ಇದ್ದರೆ ಅದನ್ನು ನರಿಶ್ಮೆಂಟ್ ಆಗಿ, ಗ್ಲೋ ಆಗಿ, ನಮ್ಮ ಹೆಲ್ತ್ನ ಇಂಪ್ರೂವ್ ಆಗಿ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಆಯುರ್ವೇದ ಪ್ರಕಾರ ನೀರು ಕುಡಿಯೋದು ಒಂದು ರೀತಿಯ ಪದ್ಧತಿಯಿಂದ ನಾವು ಫಾಲೋ ಮಾಡ್ತೀವಿ. ಸಿಪ್ ಬೈ ಸಿಪ್ ನೀರು ಕುಡಿಬೇಕು, ಒಂದೇ ಸಲ ಸಂಪೂರ್ಣವಾಗಿ ನೀರನ್ನು ಕುಡಿಯಬಾರ್ದು. ಸೊ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಹೋಲ್ ಡೇಯಲ್ಲಿ ಅರೌಂಡ್ ಬೇಸ್ಡ್ ಆನ್ ಯುವರ್ ಬಾಡಿ ವೇಟ್ ಪ್ರತಿಯೊಬ್ಬರು 2 to 3 ಲೀಟರ್ ನೀರನ್ನ ಅಪ್ರಾಕ್ಸಿಮೇಟ್ ಆಗಿ ಕುಡಿಬೋದು. ಸೊ 2.5 ಇಸ್ ಅನ್ ಎವರೇಜ್ ಫಾರ್ ಎವ್ರಿ ಇಂಡಿವಿಜುವಲ್ ಬೇಸ್ಡ್ ಆನ್ ದರ್ ಬಾಡಿ ವೇಟ್. ಸೊ ಅದನ್ನು ನೀವು ಒಂದು ಬಾಟಲಲ್ಲಿ ತೊಗೊಂಡು ಸಿಪ್ ಬೈ ಸಿಪ್ ಕುಡಿತಾ ಇರಬೇಕು ಹೋಲ್ ಡೇಯಲ್ಲಿ. ಒಂದೇ ಸಲ ನೀವು ಅದನ್ನ ನೀರು ಕುಡಿದ್ರೆ ದ್ಯಾಟ್ ವಿಲ್ ಹ್ಯಾವ್ ಅದರ್ ಹೆಲ್ತ್ ಇಶ್ಯೂಸ್ ಆಲ್ಸೋ. ಸೊ ಪ್ರಿಫರೇಬಲಿ ಯು ಶುಡ್ ಹ್ಯಾವ್ ಅ ಸಿಪ್ ಬೈ ಸಿಪ್. ಸೆಕೆಂಡ್, ನೀರು ಕುಡಿಯುವಾಗ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದ ಮೇಲೆ ಅತಿಯಾಗಿ ನೀರನ್ನು ಕುಡಿಯಬಾರ್ದು. ಸೊ ಊಟಕ್ಕಿಂತ ಮುಂಚೆ ನೀವು ತುಂಬ ಜಾಸ್ತಿ ನೀರು ಕುಡಿದ್ರೆ ಅದು ಅಗ್ನಿನ ಕಡಿಮೆ ಮಾಡುತ್ತೆ. ಸೊ ಡೈಜೆಸ್ಟಿವ್ ಪವರ್ ಅಲ್ಲಿ ಕಡಿಮೆ ಆಗುತ್ತೆ. ಊಟ ಆದ ಮೇಲೆ ನೀರನ್ನು ಜಾಸ್ತಿ ಕುಡಿದ್ರೆ
ಕಫ ಜಾಸ್ತಿ ಆಗೋದ್ರಿಂದ ಕಫಜ ಪ್ರಕೃತಿಯ ರೋಗಗಳು ಕೂಡ ಜಾಸ್ತಿ ಆಗ್ಬೋದು, ಲೈಕ್ ಒಬೆಸಿಟಿ ಆಗ್ಬೋದು, ಡಯಾಬಿಟಿಸ್ ಇಂಡ್ಯೂಸ್ ಆಗುತ್ತೆ. ಸೊ ಅವಾಯ್ಡ್ ದೀಸ್ ಟು ಹ್ಯಾವಿ ಡ್ರಿಂಕ್ ವಾಟರ್ ಡ್ರಿಂಕಿಂಗ್ ಬಿಫೋರ್ ಆ್ಯಂಡ್ ಆಫ್ಟರ್. ನೀವು ಊಟ ಮಾಡುವಾಗ ಸಿಪ್ ಬೈ ಸಿಪ್ ನೀರನ್ನು ತಗೋಬಹುದು. ಸೊ ಊಟ ಆದಮೇಲೆ 1 hour ಬಿಟ್ಕೊಂಡು ನೀವು ನೀರು ಕೊಡೋದು ದ್ಯಾಟ್ ಈಸ್ ರಿಯಲಿ ಅ ಗುಡ್ ವೇ. ಆ್ಯಂಡ್ ನೀರು ಕುಡಿಬೇಕು ಅಂತಂದರೆ ಆಲ್ವೇಸ್ ಅವಾಯ್ಡ್ ಚಿಲ್ಡ್ ವಾಟರ್. ರೆಫ್ರಿಜರೇಟ್ ವಾಟರ್ನ ಆದಷ್ಟು ಅವಾಯ್ಡ್ ಮಾಡಿ. ದ ಬೆಸ್ಟ್ ಆಪ್ಷನ್ ಫಾರ್ ವಾಟರ್ ಡ್ರಿಂಕಿಂಗ್ ಈಸ್ ರೂಮ್ ಟೆಂಪ್ರೇಚರ್ ವಾಟರ್ ಈಸ್ ವೆರಿ ಗುಡ್, ಅಥವಾ ಲೂಕ್ ವಾರ್ಮ್ ವಾಟರ್ ಈಸ್ ವೆರಿ ಗುಡ್. ಸೊ ಉಗುರು ಬೆಚ್ಚಗೆ ನೀರು ಅಂತ ಹೇಳ್ತೀವಿ ನಾವು, ಅದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸೊ ಅದು ಅಗ್ನಿವರ್ಧಕ ಆಗಿ ಕೂಡ ಆಕ್ಟ್ ಮಾಡುತ್ತೆ. ಆ್ಯಂಡ್ ಪ್ರಿಫರಬ್ಲಿ ಅರ್ಲಿ ಮಾರ್ನಿಂಗ್ ವಾಟರ್, ಅಂದರೆ ನೀವು ಎದ್ದ ತಕ್ಷಣ ಫಸ್ಟು ನೀವು ಹಾಟ್ ವಾಟರ್ ಕುಡಿಯೋದ್ರಿಂದ ಅದು ನಿಮ್ಮ ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಡಿಟಾಕ್ಸ್ ಆಲ್ ಯುವರ್ ಬಾಡಿ. ಸೊ ಟಾಕ್ಸಿನ್ಸ್ ಎಕ್ಸ್ಪೆಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನೀವು 1/2 to 1 teaspoon ಗೀ ಹಾಕೊಂಡು ಕುಡಿದ್ರೆ ಅದು ಇನ್ನೂ ಉತ್ತಮವಾಗದ್ದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದನ್ನು ಹೇಳಿದ್ವಿ. ಸೊ ಅಲಾಂಗ್ ವಿತ್ ಆಲ್ ದಿಸ್ ಸೈಂಟಿಫಿಕ್ ರೀಸನ್, ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಫುಡ್ಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ನ್ಯೂಟ್ರಿಷನ್ ಆಗಿ, ಅದು ರೀಚ್ ಆಗಲಿಲ್ಲ ನಮ್ಮ ಬಾಡಿಗೆ ಅಂತಂದರೆ ದ್ಯಾಟ್ ಈಸ್ ಅ ವೇಸ್ಟ್. ಸೊ ಅಲ್ಲಿ ವಾಟರ್ ಇಂಟೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ ಟು ಯು. ನೆಕ್ಸ್ಟ್ ಟೈಮಿಂದ ನೀವು ನೀರು ಕುಡಿಬೇಕು ಅಂತಂದರೆ ಇದು ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಸೊ ನೀವು ಸರಿಯಾದ ವಿಧಾನದಲ್ಲಿ ಇದನ್ನು ಕುಡಿತಾ ಇದ್ದೀರಾ, ಸೊ ನಿಮ್ಮ ದೇಹದ ತೂಕದ ಪ್ರಕಾರ ನೀವು ಇದನ್ನು ಕುಡಿತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವಶ್ಯಕವಾಗಿ ತಿಳುವಳಿಕೆ ಇರಲಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಬೇರೆದವರು ಕೂಡ ಫಾರ್ವರ್ಡ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಕೀಪ್ ಫಾಲೋಯಿಂಗ್, ಕೀಪ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.